ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದೃಶ್ಯ ವೈಭವ ಯೂಟ್ಯೂಬ್ ಚಾನಲ್. ಸಂಜನಾ ಆನಂದ್, ತುಂಬ ಜನಕ್ಕೆ ಸಂಜನಾ ಆನಂದ್ ಅನ್ನೋದಕ್ಕಿಂತ ಹೆಚ್ಚಾಗಿ ಬ್ಯಾಂಗಲ್ ಬಂಗಾರಿ ಅಂದರೆ ಸಖತ್ ಎಲ್ರಿಗೂ ತುಂಬ ನೆನಪಾಗುತ್ತೆ. ಮುಖದಲ್ಲೂ ಅದೊಂದು ಸ್ಮೈಲ್ ಬರುತ್ತೆ. ಸೊ ಸಂಜನಾ ಆನಂದ್ ಅವರು ಒಂದು ಹೊಸ ಸಿನಿಮಾನ ಒಪ್ಕೊಂಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಇಷ್ಟಪಟ್ಟು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರೆ. ಆ ಸಿನಿಮಾ ಯಾವುದು ಅಂದರೆ ತಮ್ಮ ಸುಖಾಗಮನ ಬಯಸುವ. ಎಸ್, ತಮ್ಮ ಸುಖಾಗಮನ ಬಯಸುವ ಈ ಸಿನಿಮಾದಲ್ಲಿ ನಾಯಕ ನಟರಾಗಿ ಆ್ಯಕ್ಟ್ ಮಾಡ್ತಾ ಇರೋದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗೋಲ್ಡನ್ ಮೆಗಾಸ್ಟಾರ್ ಗಣೇಶ್ ಅವರು. ರಾಮೇನಹಳ್ಳಿ ಜಗನ್ನಾಥರವರು ಆ್ಯಕ್ಷನ್ ಕಟ್ ಹೇಳ್ತಾರೆ. ವಂದಿಸಿ ಬರೆಯಿರಿ ಮತ್ತು ತೀರ್ಥರೂಪ ತಂದೆಯವರಿಗೆ ನೋಡಿ, ಹೆಸರು ಎಷ್ಟು ಚೆನ್ನಾಗಿರ್ತಾರೆ ಅವರು ನಿರ್ದೇಶನ ಮಾಡ್ತಾ ಇರತಕ್ಕಂಥ 3ನೇ ಸಿನಿಮಾನೇ ತಮ್ಮ ಸುಖಾಗಮನ ಬಯಸುವ. ಸೊ ಈ ಚಿತ್ರದ ಚಿತ್ರೀಕರಣ ಆಲ್ರೆಡಿ ಸರಾಗವಾಗಿ ಸಾಗ್ತದೆ. ಮೊದಲ ಹಂತದ ಚಿತ್ರೀಕರಣ ಕೂಡ ಮುಗಿದಿದೆ ಅಂತಲೂ ಕೂಡ ವರದಿಗಳು ಆಗಿತ್ತು. ಸೊ ಒಂದು ಕ್ಯೂಟ್, ಒಂದು ಫ್ಯಾಮ್ಲಿ ಓರಿಯೆಂಟೆಡ್ ಕತೆ ಅಂತಲೇ ಹೇಳ್ಬೋದು. ಒಂದು ಕ್ಯೂಟ್ ಲವ್ ಸ್ಟೋರಿ ಜೊತೆಗೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಕಥೆನ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಈ ಹಿಂದೆ ಚಿತ್ರದ ಮುಹೂರ್ತ ನಡೆದಾಗಲೂ ಕೂಡ ರಾಮನಹಳ್ಳಿ ಜಗನ್ನಾಥ್ ಸರ್ ಹೇಳಿದರು. ಸೊ ಅವರು ಟೈಟ್ಲು, ಪ್ರತಿಯೊಂದು ಶೀರ್ಷಿಕೆಗಳು ಕೂಡ ತುಂಬ ವಿಭಿನ್ನವಾಗಿರ್ತವೆ. ವಿಭಿನ್ನ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ನಿಮ್ಮೆಲ್ಲರ ನಡುವೆ ಸಹಜವಾಗಿ ಉಪಯೋಗಿಸಿರ್ತಕ್ಕಂಥ ಪದಗಳು, ಆ ಶಬ್ದಕೋಶಗಳು, ಅದೆಲ್ಲ ನಿಜವಲ್ಲೂ ಎಷ್ಟು ನೋಡಿ, ಆ ಲಗ್ನ ಪತ್ರದಲ್ಲೇ ನೋಡಿದಾಗ ತಮ್ಮ ಸುಖಾಗಮನ ಬಯಸುವ ಬಂಧು ಮಿತ್ರರು ಅಂತ ಹೇಳ್ಬಿಟ್ಟು ಅದೇನು ಬರೀತಿದ್ದಿಲ್ಲ ಅದನ್ನೇ ಟೈಟ್ಲಾಗಿ ಇಟ್ಕೊಡ್ರು. ನಂಗೆ ತುಂಬ ಖುಷಿ ಆಗೋಯ್ತು. ಸೊ ಅವತ್ತೇ ಆ ಪತ್ರಕರ್ತರು ಕ್ವಶನ್ ಕೇಳಿದ್ರು, ಚಿತ್ರದ ನಾಯಕಿ ಯಾರಾಗ್ಬೋದು, ಚಿತ್ರದ ಕತೆ ಏನು ಅಂತ ಹೇಳಿದಾಗ ಕಾದು ನೋಡಿ ಅಂತ ಹೇಳಿದ್ರು. ಬಟ್ ಕತೆ ಹೇಳಿದರು. ಅಂದರೆ ಒಂದು ಎಂಗೇಜ್ಮೆಂಟ್, ನಿಶ್ಚಿತಾರ್ಥ ಆದಂಥ ಜೋಡಿ, ನಾಯಕ ನಾಯಕಿಯ ಅವರಿಬ್ಬರ ಎಂಗೇಜ್ಮೆಂಟ್ ಅಂದರೆ ನಿಶ್ಚಿತಾರ್ಥ ಆದಾಗಿಂದ ಮದುವೆವರೆಗೂ ಏನು ಸಾಗುತ್ತಲ್ಲ ಅವರಿಬ್ಬರ ನಡುವೆ, ಅಂದರೆ ಎರಡು ಕುಟುಂಬಗಳ ನಡುವೆ ನಡೀತಕ್ಕಂಥ ಒಂದಿಷ್ಟು ಘಟನೆಗಳೇ ಈ ಚಿತ್ರದ ಕಥೆ ಅಂತ ಹೇಳಿದರು. ಆದರೆ ಅವ್ರು ಹೇಳಿದ್ದು, ನಾನು ಹೇಳಿದ್ದಲ್ಲ. ಸೊ ವಿಶೇಷ ಅಂತಂದರೆ ಗಣೇಶ್ ಅವರು, ಅಂದರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು 2006ನೇ ಇಸ್ವಿಯಲ್ಲಿ ಚೆಲ್ಲಾಟ ಸಿನಿಮಾ ಮೂಲಕ ನಾಯಕ ನಟರಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು, ನಾಯಕ ನಟರಾಗಿ. ಅದಾದಮೇಲೆ ಮುಂಗಾರು ಮಳೆ ಅನ್ನೋ ಒಂದು ಸಿನಿಮಾನೂ ಕೂಡ ಅದೇ ವರ್ಷ ರಿಲೀಸ್ ಆಗಿತ್ತು, 2006 ಡಿಸೆಂಬರ್ನಲ್ಲಿ. ಸೊ ಬ್ಲಾಕ್ ಬಸ್ಟರ್ ಹಿಟ್ ಆಯ್ತು, ಅದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ಸೊ ಈ 20 ವರ್ಷದ ಜರ್ನಿನ ಬ್ಲೆಂಡ್ ಮಾಡಿಕೊಂಡು ಈ ಸಿನಿಮಾನ ಮಾಡ್ತಾ ಇದ್ದಾರೆ ಜಗನ್ನಾಥ್ ಸರ್. ಸೊ ಈ ಚಿತ್ರಕ್ಕೆ ನಾಯಕಿ ಯಾರಾಗ್ಬೋದು ಅನ್ನೋ ಒಂದು ಕುತೂಹಲನೂ ಕೂಡ ಇತ್ತು. ತುಂಬ ಜನನೂ ಕೂಡ ಅವತ್ತು ಹೇಳಿದರು, ಬ್ಯಾಂಗಲ್ ಬಂಗಾರಿ ನಮ್ಮ ಸಂಜನಾ ಆನಂದ್ ಅವರೇ ನಾಯಕಿ ಆಗ್ಬೋದು ಅಂತ. ಎಸ್, ಅದ್ರ ಪ್ರಕಾರ ಎಲ್ಲರ ಗೆಸ್ ಏನು ಮಾಡಿದ್ರು ಅದು ನಿಜ ಆಗಿದೆ. ಆ್ಯಕ್ಚುಲಾಗಿ ಒಂದು 2 ಡೇಸ್ ಮುಂಚೆನೂ ನಿರ್ದೇಶಕರಾದ ಜಗನ್ನಾಥ್ ಸರ್ ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ರು, ನಾಳೆ ಗೆಸ್ ಮಾಡಿ, ನಾವು ಹೀರೋಯಿನ್ನ ರಿವೀಲ್ ಮಾಡ್ತೀವಿ, ಯಾರು ಇರ್ಬೋದು ಗೆಸ್ ಮಾಡಿ ಅಂತ. ಎಲ್ಲರೂ ಸಂಜನಾ ಆನಂದ್, ಸಂಜನಾ ಅಂತಲೇ ಹಾಕಿದ್ರು. ಸೊ ನೋಡಿದ್ರೆ ಸಂಜನಾ ಆನಂದ್ ಅವರೇ ನಾಯಕಿ ಆಗ್ಬಿಟ್ರು. ವಿಶೇಷ ಅಂತಂದರೆ ಆಲ್ರೆಡಿ ಅವರು ಈ ಚಿತ್ರದ ಚಿತ್ರೀಕರಣದಲ್ಲಿ ಭಾಗವಹಿಸ್ಬಿಟ್ಟಿದ್ದಾರೆ. ತುಂಬ ಮುದ್ದಾಗಿದ್ದಾರೆ, ಮುದ್ದಾಗಿ ಕಾಣಿಸ್ತಿದ್ದಾರೆ. ಕೆಮ್ಮಿಸ್ಟ್ರಪ್ ಕರಿಯಪ್ಪ ಸಿನಿಮಾ ಅವ್ರಿಗೊಂದು ಜನಪ್ರಿಯತೆ ತಂದುಕೊಡ್ತು. ವೆಬ್ ಸೀರೀಸಲ್ಲೆಲ್ಲ ಆ್ಯಕ್ಟ್ ಮಾಡಿದರು. ಅದಾದಮೇಲೆ ಸಲಗ ಅಂತರೂ ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಈಗಿನ ಎಕ್ಕ ಸಿನಿಮಾ, ಅದರಲ್ಲೂ ಅಷ್ಟೇ ಬ್ಯಾಂಗಲ್ ಬಂಗಾರಿ ಅಂತಲೇ ಸಖತ್ ಫೇಮಸ್ ಆಗಿದ್ರು. ಸೊ ಈ ಚಿತ್ರದಲ್ಲಿ, ಅಂದರೆ ತಮ್ಮ ಸುಖಾಗಮನ ಬಯಸುವ ಚಿತ್ರದಲ್ಲಿ ಅವರ ಪಾತ್ರದ ಹೆಸರು ಏನನ್ನೋದು ಇನ್ನೂ ರಿವೀಲ್ ಆಗಿಲ್ಲ. ಬಟ್ ನಾಯಕಿ ಯಾರಂತ ಕನ್ಫರ್ಮ್ ಆಯಿತು. ಒಂದು ರೀತಿ ಹೆಂಗೆ ಅನ್ಸುತ್ತೆ ಅಂದರೆ, ಗಣೇಶ್ ಅವರು ಈ ಕಡೆ ಮುದ್ದು ಹಂಗೆ ಅನಿಸುತ್ತೆ. ಸಂಜನಾ ಆನಂದ್ ಅವರು, ಅವರಿಬ್ಬರು ಪೇರು ಅಷ್ಟೇ ಚೆಂದ ಕಾಣಿಸುತ್ತೆ. ಈಗ ಆಲ್ರೆಡಿ ಫೋಟೋಶೂಟ್ ಕೂಡ ನಡೆದು ಒಂದು ಪೋಸ್ಟರ್ ಕೂಡ ಬಿಡುಗಡೆ ಮಾಡಿದ್ರಲ್ಲ, ಅದರಲ್ಲಿ ಹಿಂಗೆ ಕೂತ್ಕೊಂಡಿರೋದು ಸಖತ್ತಾಗಿ ಅನ್ನಿಸ್ತಾ ಇದೆ. ನನಗಿದ್ರೆ ತುಂಬ ಖುಷಿ ಆಗೋಯ್ತು. ಚಿತ್ರದ ಬಗ್ಗೆನೂ ತುಂಬ ಕುತೂಹಲ ಇದೆ. ಬುಕ್ ಮೈ ಶೋದಲ್ಲಿ ಏನು ಈ ಸಿನಿಮಾ ಬಂದು ಡಿಸೆಂಬರ್ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಅದು ನೋಡಬೇಕು ಏನಾಗುತ್ತೇನೋ ಅಂತ. ಬಟ್ ಇದೇ ವರ್ಷ ಬರ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಗಣೇಶ್ ಅವ್ರು ಬಿಡಿ, ಈಗ ಈ ವರ್ಷ ಸಿಕ್ಕಾಬಿಟ್ಟೆ ಬ್ಯುಸಿ ಅಂತಲೇ ಹೇಳ್ಬೋದು. ಈಗ ನೋಡಿದ್ರೆ ಪಿನಾಕ ಬರ್ತಾ ಇದೆ ಅಕ್ಟೋಬರ್ ತಿಂಗಳಲ್ಲಿ. ಅದಾಗಿ ಒಂದು 15 ದಿನ ಗ್ಯಾಪಲ್ಲೇ ವಿಹಾರಿ ಸಿನಿಮಾ ಕೂಡ ಬಿಡುಗಡೆ ಆಗುತ್ತೆ. ಇನ್ನು ಯುವರ್ ಸಿನ್ಸಿಲಿ ರಾಮ್ ಈ ಚಿತ್ರದ ಚಿತ್ರೀಕರಣ ಕೂಡ ನಡೀತಾ ಇದೆ. ಈಗ ತಮ್ಮ ಸುಖಾಗಮನ ಬಯಸುವ ಈ ಚಿತ್ರದ ಶೂಟಿಂಗ್ ಕೂಡ ಬರದಿಂದ ಸಾಗ್ತಾ ಇದೆ. ತುಂಬ ಕ್ಯೂರಿಯಾಸಿಟಿ ಇದೆ. ಎಲ್ಲ ಸಿನಿಮಾಗಳು ನೋಡಿ, ಒಂದೊಂದ್ಸಲಿ ಬಂದ್ಬಿಟ್ರೆ ಈ ಥರ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಬಂದ್ಬಿಡುತ್ತೆ. ಬಟ್ ಇರಲಿ, ಎಲ್ಲ ನಮ್ಮ ಕನ್ನಡದ ಚಿತ್ರಗಳೇ. ಬಟ್ ಕಾಂಪಿಟೇಷನ್ ಅವ್ರವ್ರ ಸಿನಿಮಾನೇ ಆಗಬಾರ್ದು ಅನ್ನೋದೊಂದು. ಬಟ್ ಈ ಸಿನಿಮಾ ಅಂತೂ ನನಗೆ ತುಂಬ ನಿರೀಕ್ಷೆ ಇದೆ, ತುಂಬ ಕುತೂಹಲ ಇದೆ. ಹೆಂಗೆ ಬರ್ಬೋದು, ಏನು ಅವರಿಬ್ಬರು ಪೇರು ಹೆಂಗೆ ಬರ್ಬೋದು, ಸಂಜನಾ ಅವರು ಗಣೇಶ್ ಅವ್ರ ಪೇರು ಅನ್ನೋದು ಕುತೂಹಲ ಇದೆ. ಸಂಜನಾ ಅವ್ರಿಗೆ ಎಲ್ಲ ಸಿನಿಮಾಗಳು ಸ್ಟಾರ್ಟಿಂಗ್ ಬಂದಾಗ, ಅಂದರೆ ಗೃಹಿಣಿ ಪಾತ್ರ ಮಾಡಿದಾಗ ಹೆಂಗಿರ್ಬೋದು ಏನಂತ ಒಂದು ಇದು ಇತ್ತು. ಅದಾದಮೇಲೆ ಅವರು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು, ಕೆಲವೊಂದು ಸಿನಿಮಾಗಳು ಹಂಗೂ ಹಿಂಗೂ ಆಗಿರ್ಬೋದು ಬಾಕ್ಸ್ ಆಫೀಸಿನ ಲೆಕ್ಕಾಚಾರದಲ್ಲಿ. ಬಟ್ ಅವರ ಆ್ಯಕ್ಟಿಂಗು, ಪರ್ಫಾರ್ಮೆನ್ಸಿಗೆ ಅಂತೂ 100ಕ್ಕೆ 100 ಮಾರ್ಕ್ಸು ಪ್ರೇಕ್ಷಕರು ಕೊಟ್ಬಿಟ್ಟಿದ್ರು. ಅಷ್ಟು ಚೆನ್ನಾಗಿದೆ, ಅಷ್ಟು ಮುದ್ದಾಗಿ ಕಾಣಿಸ್ತದ್ರೆ. ಸೊ ಏನೇ ವಿಚಾರಗಳಿರಲಿ, ಏನೇ ಇರಲಿ, ತಮ್ಮ ಸೋಷಿಯಲ್ ಮೀಡಿಯಾದ ಮೂಲಕ ಅವರು ಹಂಚ್ಕೊಳ್ತಾರೆ. ನನಗೂ ತುಂಬ ಇಷ್ಟ ಅವರು, ಸಂಜನಾ ಅವರು.
ಸೊ ಹೀಗಾಗಿ ಅವರು ಈ ಗಣೇಶ್ ಅವ್ರಿಗೆ ಜೊತೆಯಾಗಿರೋದ್ರಿಂದ ಜೋಡಿಯಾಗಿ ಕಾಣಿಸ್ಕೊಳ್ತಾ ಇರೋದ್ರಿಂದ ಹೆಂಗೆ ಬರ್ಬೋದು ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಅಂತ ನನಗೂ ಕುತೂಹಲ ಇದೆ. ಬಟ್ ಚೆನ್ನಾಗಿ ಅನ್ನಿಸ್ತಾ ಇದೆ. ಪೋಸ್ಟ್ರೇ ತುಂಬ ಮುದ್ದಾಗಿದೆ. ಆ ಪೋಸ್ಟ್ರಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹೀಗಾಗಿ ತುಂಬ ಕುತೂಹಲ ಇದೆ. ಸೊ ನನಗನ್ಸುತ್ತೆ ಗಣೇಶ್ ಅವ್ರಿಗೆ ಹೇಗೆ ಈ ಸಿನಿಮಾ ಹಿಟ್ ಆಗುತ್ತೋ, ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೋ ಅವರ ಫಿಲ್ಮೋಗ್ರಫಿಯಲ್ಲಿ, ಸಂಜನಾ ಆನಂದ್ ಅವರ ಒಂದು ಸಿನಿ ಜರ್ನಿ ಫಿಲ್ಮೋಗ್ರಫಿಯಲ್ಲೂ ಕೂಡ ಒಂದು ಸೂಪರ್ ಹಿಟ್ ಸಿನಿಮಾ ಆ್ಯಡೆಡ್ ಆಗುತ್ತೆ ಅಂತ ನಾನೇದ್ರು ಪಕ್ಕ ನಂಬಿದ್ದೀನಿ. ಪಕ್ಕ ಗ್ಯಾರಂಟಿ ಹಂಗೆ ಆಗುತ್ತೆ ಅಂತ. ಯಾಕೆ ಅಂತಂದರೆ ತುಂಬ ಜನಗಳು ಹೇಳೋದೇನೆಂದರೆ, ತುಂಬ ನಿರ್ದೇಶಕರಾಗಿರ್ಬೋದು, ಚಿತ್ರರಂಗದವರು ಹೇಳೋದೇನೆಂದರೆ ಫ್ಯಾಮಿಲಿ ಆಡಿಯನ್ಸ್ ಅಂದರೆ ಫ್ಯಾಮಿಲಿ ಆಡಿಯನ್ಸ್, ಯೂತ್ ಬಿಡಿ, ಫ್ಯಾಮಿಲಿ ಆಡಿಯನ್ಸ್. ಪುನೀತ್ ರಾಜ್ಕುಮಾರ್ ಅವರು ಅಂದರೆ ಅಪ್ಪು ಸರ್ ಸಿನಿಮಾಗಳನ್ನು ಬಿಟ್ಟು ಜಾಸ್ತಿ ನಾನು ಹೇಳ್ತಾ ಇರೋದು ಗಣೇಶ್ ಅವರಿಗೆ ಸಿನಿಮಾಗಳು ಬರೋದು ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ಸೊ ಆಡಿಯನ್ಸ್ ಬರೋದು, ಹೀಗಾಗಿ ಒಂದು ರೀತಿ ಫ್ಯಾಮಿಲಿ ಆಡಿಯನ್ಸ್ಗೂ ಕೂಡ ಗಣೇಶ್ ಅವರು ಕನೆಕ್ಟ್ ಆಗ್ತಾರೆ. ಹೀಗಾಗಿ ಈ ಸಿನಿಮಾದಲ್ಲೂ ಅಷ್ಟೇ, ಈಗ ಆಲ್ರೆಡಿ ಕೃಷ್ಣ ಪ್ರಣಯ್ ಸಖಿ ಒಂದು ಫ್ಯಾಮಿಲಿ ಆಡಿಯನ್ಸಿಗೆ ತುಂಬ ಇಷ್ಟ ಆಯಿತು. ಆ ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ಆಗೋಯಿತು. ಅದೇ ರೀತಿಯೇ ಈಗ ಮತ್ತು ಯಾವ ಸಿನಿಮಾಗಳು ಬರಲಿಲ್ಲ ಅಷ್ಟೊಂದು. ಹೀಗಾಗಿ ಈ ಸಿನಿಮಾದ ಬಗ್ಗೆ ತುಂಬ ಕುತೂಹಲ ಇದೆ. ಸೊ ಆದಷ್ಟು ಬೇಗ ಚಿತ್ರದ ಚಿತ್ರೀಕರಣ ಮುಗಿಸ್ಕೊಂಡು ತೆರೆ ಮೇಲೆ ಬರಲಿ ಅಂತೇಳಿ ನಾನು ಕೂಡ ಆಶಿಸ್ತೀನಿ. ಒಳ್ಳೆಯದಾಗಲಿ ಅಂತ ದೇವರಲ್ಲೂ ಕೂಡ ಪ್ರಾರ್ಥಿಸ್ತೀನಿ. ಈಗ ಪಿನಾಕ ಇನ್ನೇನು ಅಕ್ಟೋಬರ್ ತಿಂಗಳಲ್ಲಿ ಅನೌನ್ಸ್ಮೆಂಟ್ ಆಗಿಬಿಟ್ಟಿದೆ. ಅದಾಗಿ 15 ದಿನಕ್ಕೇ ಬೃಂದಾ ವಿಹಾರಿ ಬರುತ್ತೆ. ಅದಾಗ್ತಿದ್ದಂಗೆ ಯುವರ್ ಸಿನ್ಸಿಲಿಯರಮ್ ಮೇ ಬಿ ಲೇಟ್ ಆಗ್ಬೋದೇನೋ ನನ್ನ ಅನಿಸಿಕೆ ಪ್ರಕಾರ. ಇನ್ನು ಡಿಜಾಂಗೋ ಕೃಷ್ಣಮೂರ್ತಿ ನಿಂತೋಯ್ತು ಅಂತ ಹೇಳ್ಬಿಟ್ಟು ಸುದ್ದಿ ಇದೆ. ಬಟ್ ಅದಿನ್ನೂ ನೋಡಬೇಕು, ಅದು ಏನು ಅಷ್ಟು, ಯಾಕಂದರೆ ನಾನು ಕ್ಲಾರಿಫೈ ಆಗಿ ಹೇಳೋಕ್ಕೆ ಬರಲ್ಲ. ಸೊ ನೀವು ಯಾರ್ಯಾರೆಲ್ಲ ನಮ್ಮ ಗಣೇಶ್ ಅವರ ಸಿನಿಮಾಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ಅಂದರೆ ಪಿನಾಕ ಬೃಂದಾ ವಿಹಾರಿ ಬಂದ್ಬಿಡುತ್ತೆ. ಬಟ್ ತಮ್ಮ ಸುಖಾಗಮನ ಬಯಸುವ ಸಿನಿಮಾ ಇದೇ ವರ್ಷ ಬರುತ್ತೆ ಅಂತ ನಿರೀಕ್ಷೆ ಇದೆ. ಬರಲಿ, ಹೀಗಾಗಿ ನೋಡೋಣ ಹೆಂಗೆ ಬರುತ್ತೇನಂತ. ಸೊ ನೀವು ಯಾರ್ಯಾರು ನಮ್ಮ ಸಂಜನಾ ಆನಂದ್ ಅವರ ಅಭಿಮಾನಿ ಆಗಿದ್ದೀರಾ, ಅವರ ಸಿನಿಮಾಗಳನ್ನು ನೋಡಿದ್ದೀರಾ, ಜೊತೆಗೆ ಗಣೇಶ್ ಅವರ ಪೇರಾಗಿ ಹೆಂಗೆ ಕಾಣಿಸ್ಕೊಳ್ತಾರೆ, ಸೊ ಏನು ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಚಾನಲ್ನ ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಎಲ್ರಿಗೂ ಧನ್ಯವಾದ.